ವೀಕ್ಷಕರೇ, ನಿಮಗೆ ಸ್ವಾಗತ. ನಮಗೆ ಕಾರು ಅಂತ ಕೇಳಿದರೆ ಸಾಕು, ತಕ್ಷಣ ನಮ್ಮ ಫೇವ್ರೆಟ್ ಕಂಪ್ನಿ, ಬ್ರ್ಯಾಂಡ್, ಮಾಡೆಲ್ ಎಲ್ಲ ನೆನಪಾಗುತ್ತೆ ಅಲ್ವಾ? ವಿಶ್ವದಲ್ಲಿ ಅನೇಕ ಕಾರ್ ಕಂಪ್ನಿಗಳಿವೆ. ಇವತ್ತು ನಾವು ಜಗತ್ತಿನಲ್ಲೇ ತುಂಬ ಫೇಮಸ್ ಆಗಿರುವ ಐಷಾರಾಮಿ ಬ್ರ್ಯಾಂಡ್ಗಳಲ್ಲಿ ಒಂದು ಆಗಿರುವ ಕಾರ್ ಕಂಪ್ನಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಇವರ ಕಾರ್ಗಳು ಗುಣಮಟ್ಟ ಅಂದರೆ ಗುಣಮಟ್ಟ, ಟೆಕ್ನಾಲಜಿ ಅಂದರೆ ಲೇಟೆಸ್ಟ್, ಸೇಫ್ಟಿ ಅಂದರೆ ಟಾಪ್ ಲೆವೆಲ್, ಹೀಗೆ ಹೆಸರುವಾಸಿಯಾಗಿರುವ ಕಂಪ್ನಿ ಇದು. ಇವರ ಸ್ಲೋಗನ್ ಕೂಡ ಅಷ್ಟೇ, ದಿ ಬೆಸ್ಟ್ ಆರ್ ನಥಿಂಗ್ ಅಂತ ಸ್ಟೈಲ್ ಆಗಿ ಇದೆ. ಅವರೇ ಮರ್ಸಿಡೀಸ್ ಬೆಂಜ್. ಈ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಹಿಂದೆನೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. 1886ರಲ್ಲಿ ಜರ್ಮನಿಯ ಇಂಜಿನಿಯರ್ ಕಾರ್ಲ್ ಬೆಂಜ್ ಒಂದು ಪೆಟ್ರೋಲ್ ಚಾಲಿತ ಯಂತ್ರವನ್ನು ತಯಾರು ಮಾಡ್ತಾರೆ. ಅದರ ಹೆಸರು ಬೆಂಜ್ ಪೇಟೆಂಟ್ ಮೋಟಾ ವೇಗನ್. ಇದನ್ನೇ ಜಗತ್ತಿನ ಮೊದಲ ಕಾರು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಜನರು ಕುದುರೆ ಗಾಡಿ ಮಾತ್ರ ಉಪಯೋಗ ಮಾಡ್ತಿದ್ರು. ಹಠಾತ್ ಇಂಥ ಯಂತ್ರ ಓಡೋದನ್ನು ನೋಡಿ ಜನರಿಗೆ ಭಯ ಮತ್ತು ಅನುಮಾನ ಇತ್ತು. ಕಾರ್ಲ್ ಬೆಂಜ್ ಅವರ ಕಂಡುಹಿಡಿತ ದೊಡ್ಡ ಕ್ರಾಂತಿ ಆದರೂ ಅದನ್ನು ಜನರಿಗೆ ನಂಬಿಸೋದು ಸುಲಭ ಇರಲಿಲ್ಲ. ಅಲ್ಲಿ ಬಂದವರೇ ಅವರ ಹೆಂಡತಿ ಬೆರ್ತಾ ಬೆಂಜ್. ಸತ್ಯ ಹೇಳಬೇಕು ಅಂದರೆ ಅವರಿಲ್ಲದೆ ಈ ಕತೆ ಪೂರ್ಣ ಆಗೋದೇ ಇಲ್ಲ. 1888ರಲ್ಲಿ ಕಾರ್ಲ್ ಅವರಿಗೆ ಹೇಳದೆ ಬೆರ್ತಾ ತಮ್ಮ ಇಬ್ಬರ ಮಕ್ಕಳ ಜೊತೆ ಸುಮಾರು 106 ಕಿಲೋಮೀಟರ್ ದೂರ ಮೋಟಾರ್ ವ್ಯಾಗನ್ನಲ್ಲಿ ಪ್ರಯಾಣ ಮಾಡ್ತಾರೆ. ಇದು ಇತಿಹಾಸದಲ್ಲೇ ಮೊದಲ ಲಾಂಗ್ ಡ್ರೈವ್ ಅಂತ ಹೇಳಬಹುದು. ಆ ಪ್ರಯಾಣ ಅಷ್ಟು ಸುಲಭ ಇರಲಿಲ್ಲ. ಮಧ್ಯದಲ್ಲಿ ಪೆಟ್ರೋಲ್ ಇಲ್ಲ, ಬ್ರೇಕ್ನ ಸಮಸ್ಯೆ, ಎಷ್ಟೋ ಕಷ್ಟಗಳು. ಆದರೂ ಧೈರ್ಯ ಬಿಡಲಿಲ್ಲ. ಔಷಧಿ ಅಂಗಡಿಯಿಂದ ಇಂಧನ ತಂದು ಹಾಕ್ಕೊಂಡ್ರು, ಸಮಸ್ಯೆಗಳನ್ನು ಸ್ವತಃ ಫಿಕ್ಸ್ ಮಾಡಿಕೊಂಡ್ರು, ಮತ್ತೆ ಮುಂದುವರೆದರು. ಆ ಪ್ರಯಾಣದಿಂದ ಜನರಿಗೆ ಕಾರಿನ ಮೇಲೆ ನಂಬಿಕೆ ಬಂತು. ಇದು ಕೇವಲ ಪ್ರಯೋಗ ಅಲ್ಲ, ನಿಜಕ್ಕೂ ಉಪಯೋಗಕ್ಕೆ ಬರುವ ವಾಹನ ಅಂತ. ಬೆರ್ತಾ ಬೆಂಜ್ ಅಂದರೆ ಸಾಮಾನ್ಯ ಹೆಂಡತಿ ಅಷ್ಟೇ ಅಲ್ಲ, ಜಗತ್ತಿನ ಮೊದಲ ಮಹಿಳಾ ಚಾಲಕಿ, ಜೊತೆಗೆ ಸ್ಮಾರ್ಟ್ ಮಾರ್ಕೆಟಿಂಗ್ ಮಾಡಿದವರಲ್ಲಿ ಒಬ್ಬರು ಅಂತ ಹೇಳಿದರೆ ತಪ್ಪಾಗಲ್ಲ. ಅವರ ಪ್ರಯಾಣದ ನಂತರ ಮೋಟಾ ವೇಗನ್ಗೆ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಸಿಕ್ತು. ಕಾರ್ಲ್ ಬೆಂಜ್ ಅವರ ಆವಿಷ್ಕಾರಕ್ಕೆ ಪೇಟೆಂಟ್ ಸಿಕ್ತು. ಕಂಪ್ನಿ ಕೂಡ ಬೆಳೆಯಿತು. ಇವತ್ತು ಮರ್ಸಿಡೀಸ್ ಬೆಂಜ್ ಜಗತ್ತಿನ ಟಾಪ್ ಲಕ್ಸುರಿ ಕಾರ್ ಕಂಪನಿಗಳಲ್ಲಿ ಒಂದು. ಲೇಟೆಸ್ಟ್ ಟೆಕ್ನಾಲಜಿ, ಸೂಪರ್ ಸೇಫ್ಟಿ ಸಿಸ್ಟಮ್, ಎಲೆಕ್ಟ್ರಿಕ್ ಕಾರುಗಳು, ಸ್ವಯಂಚಾಲಿತ ಚಾಲನಾ ತಂತ್ರಜ್ಞಾನ, ಹೀಗೆ ಹೊಸ ಲೆವೆಲ್ ಸೆಟ್ ಮಾಡ್ತಾ ಬಂದಿದ್ದಾರೆ. ಭಾರತ ಸೇರಿ ಅನೇಕ ದೇಶಗಳಲ್ಲಿ ಈ ಬ್ರ್ಯಾಂಡ್ ಒಂದು ಸ್ಟೇಟಸ್ ಸಿಂಬಲ್ ಆಗಿ ನಿಂತಿದೆ. ಇವತ್ತಿನ ಮರ್ಸಿಡೀಸ್ ಬೆಂಜ್ ಸಕ್ಸಸ್ ಹಿಂದೆ ಕಾರ್ಲ್ ಬೆಂಜ್ ಅವರ ಕಂಡುಹಿಡಿತ ಇದ್ದರು. ಅದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಧೈರ್ಯಶಾಲಿ ಬೆರ್ತಾ ಬೆಂಜ್. ಅವರ ಗಟ್ಟಿತನ, ಆತ್ಮವಿಶ್ವಾಸ, ಟೆಕ್ನಾಲಜಿಯ ಮೇಲೆ ನಂಬಿಕೆ ಇವೆಲ್ಲ ಸೇರಿ ಇವತ್ತಿನ ವಾಹನ ಕ್ರಾಂತಿಗೆ ದಾರಿ ಮಾಡಿಕೊಟ್ಟವು. ಅವರ ಆ ಸವಾಲಿನ ಪ್ರಯಾಣ ಮಾಡಿರಲಿಲ್ಲ ಅಂದರೆ ಇವತ್ತು ನಾವು ನೋಡ್ತಾ ಇರುವ ಈ ಮಟ್ಟದ ಕಾರು ಕ್ರಾಂತಿ ಇಷ್ಟು ಬೇಗ ಬಂದಿರ್ತಿತ್ತೋ ಇಲ್ವೋ ಗೊತ್ತಿರಲಿಲ್ಲ. ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.